ಮಲೆಮಹದೇಶ್ವರ ಬೆಟ್ಟಕ್ಕೆ ಹೋಗೋಕ್ಕೂ ಆಧಾರ್ ಕಾರ್ಡ್ ತೋರಿಸಿ ಸೀಟ್ ರಿಸರ್ವ್ ಮಾಡಿಸ್ಕೊಳ್ಬಹುದು ಅಂತ ನಿಮ್ಗೆಲ್ಲ ಗೊತ್ತಿತ್ತಾ? ನನಗಂತೂ ಗೊತ್ತಿರ್ಲಿಲ್ಲ. ಒಂದು 15 ದಿನದಿಂದ ನಾನು ನನ್ನ ಫ್ರೆಂಡ್ಸ್ ಎಲ್ಲರೂ ಬೆಟ್ಟಕ್ಕೆ ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ. ಹೋಗೋಕ್ಕೂ ಒಂದಿನ ಮುಂಚೆ KSRTCಗೆ ಬಸ್ ಟೈಮಿಗೆ ಕೇಳೋಣ ಅಂತ ಕಾಲ್ ಮಾಡಿದ್ದೆ. ಅವಾಗ ಗೊತ್ತಾಯ್ತು ಸೀಟ್ ಬುಕ್ ಮಾಡ್ಕೊಬಹುದು ಅಂತ. ಹೋಗೋ ದಿನನೇ ಸ್ಯಾಟಲೈಟ್ ಬಸ್ ಸ್ಟಾಪ್ಗೆ ಬಂದು ಕೌಂಟರ್ ಅಲ್ಲಿ ಆಧಾರ್ ಕಾರ್ಡ್ ಕಾಪೀಸ್ ನ ಕೊಟ್ಟು ಸೀಟ್ ರಿಸರ್ವ್ ಮಾಡಿಸ್ಕೊಂಡು ಮನೆಗೆ ಹೋಗಿ ರೆಡಿ ಆಗಿ ಮತ್ತೆ ಅದೇ ಸ್ಯಾಟಲೈಟ್ಗೆ ಬಂದು ಬಸ್ ಹತ್ತಿದ್ವಿ. ಬಸ್ ಬಂದು 8:30ಗೆ ಇತ್ತು. ನಾವು ಬಸ್ ಸ್ಟಾಪ್ ರೀಚ್ ಆಗೋ ಅಷ್ಟರಲ್ಲಿ 8:20 ಆಗಿತ್ತು. ಅಷ್ಟರಲ್ಲಿ ಸ್ವಲ್ಪ ತಿಂಡಿನೂ ತಗೊಂಡ್ವಿ. ಮಲೆಮಹದೇಶ್ವರ ಬೆಟ್ಟಕ್ಕೆ ಪ್ರತಿದಿನ ಬೆಳಗ್ಗೆ 8:30ಗೆ ರಾತ್ರಿ 8:30ಗೆ ಡೈರೆಕ್ಟ್ ಬಸ್ ಇದೆ. ನಾವು 4 ಜನ ಹೋಗ್ತಿರೋದ್ರಿಂದ 4 ಸೀಟ್ಸ್ ನ ರಿಸರ್ವ್ ಮಾಡಿಸಿದ್ವಿ. ರಿಸರ್ವೇಶನ್ ಮಾಡಿಸಿದ ಮೇಲೆ ಬುಕ್ಕಿಂಗ್ ಗೆ ಟಿಕೆಟ್ಸ್ ಕೂಡ ಕೊಟ್ಟಿರ್ತಾರೆ. ಹಂಗೆ ಹೋಗ್ತೀವಿ ಅಂದ್ರೆ ಆಧಾರ್ ಕಾರ್ಡ್ ಗೆ ಫ್ರೀ ಇರುತ್ತೆ. ಬುಕ್ಕಿಂಗ್ ಗೆ ಒಬ್ಬರಿಗೆ 20 ರೂಪೀಸ್ ಚಾರ್ಜ್ ಮಾಡ್ತಾರೆ. ಬುಕ್ಕಿಂಗ್ ಏನಕ್ಕೆ ಮಾಡ್ಕೊಳ್ಳೋದು ಅಂದ್ರೆ ಸ್ಟ್ಯಾಂಡ್ ಅಲ್ಲೇ ಸೀಟ್ ಫುಲ್ ಆಗಿಬಿಡುತ್ತೆ. ಹಾಗಾಗಿ ಈ ತರ ಮಾಡಿದ್ರೆ ತುಂಬಾ ಲಾಂಗ್ ಜರ್ನಿ ಆಗಿರೋದ್ರಿಂದ ನಿಂತ್ಕೊಂಡಂತೂ ಹೋಗಕ್ಕಾಗಲ್ಲ, ಸೀಟ್ ಬೇಕೇ ಬೇಕು. ನಮ್ ಬಸ್ ಹೊಟ್ಟಿದ್ದು 8:45 ಆಗಿತ್ತು. ಬೆಟ್ಟ ರೀಚ್ ಆಗೋ ಅಷ್ಟರಲ್ಲಿ ಆಲ್ಮೋಸ್ಟ್ 2 ಗಂಟೆ ಆಗಿತ್ತು. ನಾವು ರೂಮ್ ತಗೊಳ್ಳೋದ ಇಲ್ಲ ಫ್ರೆಶ್ ಅಪ್ ಆಗಿ ಡೈರೆಕ್ಟ್ ದರ್ಶನಕ್ಕೆ ಹೋಗೋದಾ ಅಂತ ಯೋಚನೆ ಮಾಡ್ತಾ ಇದ್ವಿ. ಯಾಕಂದ್ರೆ ಬಸ್ಸಲ್ಲಿ ನಿದ್ರೆನೆ ಮಾಡಕ್ಕಾಗಿಲ್ಲ ಎಲ್ರಿಗೂ. ಸ್ವಲ್ಪ ಹೊತ್ತು ಮಲಗಿ ಹೋಗೋಣ ಅನ್ಕೊಂಡು ದೇವಸ್ಥಾನದ ಹತ್ರ ಬಂದ್ವಿ. ಅಲ್ಲಿ 20 ರೂಪಾಯಿಗೆ ಚಾಪೆನ ಕೊಡ್ತಾರೆ. ಅಲ್ಲೇ ಮಲ್ಗಕ್ಕೆ ಇಸ್ಕೊಳ್ಳೋಣ ಅನ್ಕೊಂಡು ಆಮೇಲೆ ಬೇಡ ಫ್ರೆಶ್ ಅಪ್ ಆಗಿ ದರ್ಶನಕ್ಕೆ ಹೋಗೋಣ ಅನ್ಬಿಟ್ಟು ಅಲ್ಲೇ ಫ್ರೆಶ್ ಅಪ್ ಆಗೋದಿಕ್ಕೆ ಜಾಗ ಕೂಡ ಇದೆ. ಅಲ್ಲೇ ಎಲ್ಲರೂ ರೆಡಿ ಆಗಿ ಲೈನ್ ಹತ್ರ ಬಂದ್ವಿ. ಬಟ್ ನಮ್ ತರನೇ ಯೋಚನೆ ಮಾಡ್ಕೊಂಡು ಅಲ್ಲಿ ಆಲ್ರೆಡಿ ಲೈನ್ ಅಲ್ಲಿ ಒಂದ್ 10 ಜನ ಬಂದು ಕೂತಿದ್ರು. ನಿದ್ದೆ ಅಂತೂ ಬರ್ಲಿಲ್ಲ, ಮಾತಾಡ್ಕೊಂಡು ಕೂತಿದ್ವಿ. 4:30ಗೆ ಓಪನ್ ಮಾಡ್ತೀವಿ ಅಂದ್ರು, ಬಟ್ 5:30 ಆಗಿತ್ತು. ಇದ್ರ ಕಂಟಿನ್ಯೂಷನ್ ವಿಡಿಯೋನ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಹಾಕ್ತೀನಿ.